ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ಅಪ್ಪಂದಿರ ದಿನ ಜೂನ್ 15. ಅಪ್ಪಂದಿರ ದಿನ ಪ್ರೀತಿಯ ಅಪ್ಪನಿಗೆ ಗೌರವದ ದಿನ. ಅಪ್ಪಂದಿರ ದಿನವನ್ನು ಪ್ರಪಂಚದಾದ್ಯಂತ ಜೂನ್ ತಿಂಗಳ 3ನೇ ಭಾನುವಾರ ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶೇಷವಾಗಿ ನಮ್ಮ ತಂದೆ, ಅಜ್ಜಿ, ತಾತಂದಿರು, ದತ್ತು ತಂದೆ ಮತ್ತು ಜೀವನದಲ್ಲಿ ತಂದೆಯ ಪಾತ್ರ ವಹಿಸಿದ ಎಲ್ಲರಿಗೂ ಕೃತಜ್ಞತೆಯ ಸೂಚನೆಗಾಗಿ ಇಟ್ಟುಕೊಳ್ಳಲಾಗುತ್ತದೆ. ಅಪ್ಪಂದಿರ ದಿನವು ಪ್ರೀತಿಯ ಪಿತೃ ಪಾತ್ರದ ವ್ಯಕ್ತಿಗೆ ಗೌರವ ಸಲ್ಲಿಸುವ ಮಹತ್ವದ ಅವಕಾಶವಾಗಿದೆ. ತಂದೆ ಎಂಬವರು ಮಕ್ಕಳಿಗೆ ಅಡಿಗಲ್ಲಿನಂತೆ. ಅವರು ಕುಟುಂಬದ ಆಧಾರ ಸ್ತಂಭ. ಅವರು ತಮ್ಮ ಹಿತವಚನ, ಆದರ್ಶ ಮತ್ತು ಶ್ರಮದ ಮೂಲಕ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಾರೆ. ತಾಯಿಯ ಪ್ರೀತಿ ಮೃದುವಾಗಿದ್ದರೆ ತಂದೆಯ ಪ್ರೀತಿ ಗಂಭೀರವಾದ ಪ್ರೋತ್ಸಾಹದ ರೂಪದಲ್ಲಿರುತ್ತದೆ. ಅವರು ಕುಟುಂಬಕ್ಕಾಗಿ ತ್ಯಾಗ ಮಾಡುವ ವ್ಯಕ್ತಿಗಳು. ತಮ್ಮ ನಿದ್ದೆ, ಆಸೆ, ಆಕಾಂಕ್ಷೆಗಳನ್ನು ಬದಿಗೆ ಸಲ್ಲಿಸಿ ಮಕ್ಕಳ ಬೆಳವಣಿಗೆಗಾಗಿ ಶ್ರಮಿಸುತ್ತಾರೆ. ತಂದೆಯ ಪಾತ್ರವು ಮಕ್ಕಳ ಜೀವನದಲ್ಲಿ ಬಹುಪಾಲು ಪ್ರಭಾವ ಬೀರುತ್ತದೆ. ಅವರು ಕಠಿಣ ಸಮಯದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯನ್ನು ಮಕ್ಕಳಿಗೆ ಕಲಿಸುತ್ತಾರೆ. ಅವರ ಮಾರ್ಗದರ್ಶನದಿಂದ ಮಕ್ಕಳಲ್ಲಿ ಶಿಷ್ಟಾಚಾರ, ಸದ್ದಿಲ್ಲದ ಶ್ರಮ, ಆದರ್ಶತೆ ಮತ್ತು ಶಿಸ್ತಿನಂತಹ ಗುಣಗಳು ಬೆಳೆದು ಬರುತ್ತದೆ. ಅಪ್ಪಂದಿರ ದಿನವನ್ನು ಆಚರಿಸುವ ಮೂಲಕ ನಾವು ನಮ್ಮ ತಂದೆಗೆ ಕೃತಜ್ಞತೆ ಸೂಚಿಸಬಹುದು. ಈ ದಿನ ನಾವು ಅವರಿಗೆ ಗುಲಾಬಿ ಹೂವಿನಂತೆ ಒಂದು ಸ್ಮರಣೀಯ ಕ್ಷಣ ನೀಡಬಹುದು, ಗಿಫ್ಟ್ ಕೊಡಬಹುದು, ಸಮಯ ಕಳೆಯಬಹುದು, ಅವರೊಂದಿಗೆ ಹರ್ಷಭರಿತ ಕ್ಷಣಗಳನ್ನು ಹಂಚಿಕೊಳ್ಳಬಹುದು. ಈ ಸಮಯದಲ್ಲಿ ನಮ್ಮ ಜೀವನದಲ್ಲಿ ತಂದೆಯು ಏನೆಲ್ಲ ತ್ಯಾಗ ಮಾಡಿದ್ದಾರೆ ಎಂಬುದನ್ನು ನೆನೆಸಿ ಅವರು ನಮ್ಮ ಗುರಿಗಳ ಸಾಧನೆಗೆ ನಿರಂತರ ಬೆಂಬಲ ನೀಡಿದಂತಹ ನೆನಪನ್ನು ಉಳಿಸಿಕೊಳ್ಳಬೇಕು. ಕೆಲವೊಮ್ಮೆ ಮಾತುಗಳಲ್ಲಿ ತೋರಿಸಲು ಸಾಧ್ಯವಿಲ್ಲದ ಪ್ರೀತಿಯನ್ನು ಕೃತ್ಯಗಳಲ್ಲಿ ತೋರಿಸಬೇಕಾಗುತ್ತದೆ. ಉಪಸಂಹಾರ: ಅಪ್ಪಂದಿರ ದಿನವು ಕೇವಲ ಒಂದು ಆಚರಣೆಯ ದಿನವಲ್ಲ, ಅದು ಪ್ರೀತಿಯ, ಗೌರವದ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ. ನಾವು ಪ್ರತಿದಿನವೂ ನಮ್ಮ ತಂದೆಯ ಮಹತ್ವವನ್ನು ಅರಿತು ಅವರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಅಪ್ಪ ಎಂದರೆ ಕೇವಲ ಪದವಲ್ಲ, ಅದು ಜೀವನ ಪೂರ್ತಿ ಬೆಂಬಲ ನೀಡುವ ನಿಶ್ಶಬ್ದ ಶಕ್ತಿಯ ರೂಪವಾಗಿದೆ. ಈ ಭಾಷಣವನ್ನು ಓದಿದವರಿಗೂ ಕೇಳಿದವರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಕೊರಳು ಕತೆ, ಪ್ರಬಂಧ, ಭಾಷಣ, ವಿಮರ್ಶೆ, ಒಗಟುಗಳು, ಸಾಮಾನ್ಯ ಜ್ಞಾನ ಎಲ್ಲದಕ್ಕೂ ಭೇಟಿ ಕೊಡಿ. ಕನ್ನಡ ಕೊರಳು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.